ನೆನ್ನೆ ಹೇಳ್ದಾಗೆ ಫುಡ್ಲಾಗಲ್ಲಿ ಪುದೀನ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ಇವಾಗ ಅನ್ನ ಕಲಿಸ್ಬೇಕು. ಈ ಥರ ಮಾಡ್ಬೋದು. ಚಕ್ಕೆ, ನೀರುಳ್ಳಿ, ಟೊಮೊಟೊ, ಬಾಣಲೆಗೆ ಎಣ್ಣೆ ಹಾಕಿದ್ದೆ. ಎಣ್ಣೆ ಕಾದ್ಮೇಲೆ ಚಕ್ಕೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಚಕ್ಕೆ ಹಾಕಿ, ಚಕ್ಕೆ ಆದಮೇಲೆ ನೀರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ರುಬ್ಬಿರೋದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಿದು. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆವರೆಗೂ ಕೈಯಾಡಿಸ್ತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದು ಪುದೀನ ರೈಸ್ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ, ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನ ಮಾಡಿ ಇಟ್ಕೊಂಡಿರಬೇಕು. ಅನ್ನ ಮಾಡಿ ಇಟ್ಕೊಂಡು ಈ ಥರ ಗೊಜ್ಜು ಮಾಡಿ ಕಲಸಿದ್ರೆ ಪುದೀನ ರೈಸ್ ರೆಡಿ ಆಗುತ್ತೆ. ಈ ಥರ ಅನ್ನ ಗೊಜ್ಜು ಮಾಡಿ ಅನ್ನ ಕಲಸಿದ್ರೆ ಪುದೀನ ರೈಸ್ ರೆಡಿ ಆಗುತ್ತೆ. ಪುದೀನ ರೈಸ್ ರೆಡಿ. BRA ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇನ್ನೊಂದ್ಸಲಿ ಹೇಳ್ತೀನಿ, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು ರುಬ್ಬಿಟ್ಟು ಈ ಥರ ಗೊಜ್ಜು ಮಾಡಿ ಅನ್ನ ಕಲಸಿದ್ರೆ ಪುದೀನ ರೈಸ್ ರೆಡಿ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವೀಡಿಯೋಗೆ ಬರ್ತೀನಿ. ಥ್ಯಾಂಕ್ ಯು.